ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 60, ಪ್ರಭಾವ ಪದ್ಧತಿ 30. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಜಗಜ್ಜನನ ರಕ್ಷಣ ಕ್ಷಪಣ ಸಂಗಿನೋ ರಂಗಿಣಃ ಪವಿತ್ರತಮಂ ಆದ್ರಿಯೇ ಭಗವತಃ ಪದತ್ರದ್ವಯಂ ಶಿವತ್ವಕರಣ ಕ್ಷಮತ್ರಿ ದಿವಸಿಂಧು ಸಂಬಂಧಿನಂ ಪ್ರಧಾವ್ಯ ಚರಣಂ ನಿಜಂ ಪ್ರಣಿದಧಾತಿ ಯತ್ರ ಪ್ರಭುಃ. ಇದರ ಅರ್ಥ ಹೀಗಿದೆ. ಜಗತ್ತಿನ ಜನನ, ಪಾಲನೆ, ನಾಶ ಇವುಗಳಲ್ಲಿ ಆಸೆಯಿಂದ ತೊಡಗಿರುವ ಭಗವಂತನಾದ ಶ್ರೀರಂಗನಾಥನ ಅತ್ಯಂತ ಪವಿತ್ರವಾದ ಅಡಿದಾವರೆಗಳನ್ನು ರಕ್ಷಿಸುವ ಪಾದುಕೆಗಳೆರಡನ್ನೂ ಆಶ್ರಯಿಸುತ್ತೇನೆ. ಯಾವ ಪಾದುಕೆಗಳಲ್ಲಿ ರಂಗನಾಥನು ತನ್ನ ಕಾರಣದಿಂದ ಶಿವನಾಗಿ ಗಂಗೆಯ ಪವಿತ್ರ ನೀರಿನಿಂದ ತೊಳೆಯಲ್ಪಟ್ಟ ತನ್ನ ಪಾದಗಳನ್ನು ಇಡುತ್ತಾನೆಯೋ ಎಂದರ್ಥ. ವಿವರವಾಗಿ ಹೇಳಬೇಕೆಂದರೆ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣಕರ್ತನಾಗಿರುವ ಭಗ ಎಂಬ 6 ಶ್ರೇಷ್ಠ ಗುಣಗಳನ್ನು ಹೊಂದಿರುವ, ಅಂದರೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸುಗಳನ್ನು ಅಪರಿಮಿತವಾಗಿಯೂ ಅವಿನಾಶಿಯಾಗಿಯೂ ಹೊಂದಿರುವ ಭಗವಂತನಾದ ರಂಗನಾಥನು ಶಿವನಾಗಿ, ಅಂದರೆ ಮಂಗಳಕರನಾಗಿ ಗಂಗೆಯಿಂದ ತೊಳೆಯಲ್ಪಟ್ಟ ತನ್ನ ಶ್ರೀಪಾದಗಳನ್ನು ನಿನ್ನಲ್ಲಿಟ್ಟಿರುವುದರಿಂದ ಅತ್ಯಂತ ಪವಿತ್ರ ತಮಳಾದ ನಿನ್ನನ್ನು ಆಶ್ರಯಿಸುತ್ತೇನೆ ಎಂದಿದ್ದಾರೆ ವೇದಾಂತ ದೇಶಿಕರು. ಪರಬ್ರಹ್ಮ ಜಗತ್ತಿನ ಮೂಲವಸ್ತು. ಅವನದೇ ಅಂಶ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವನೇ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಕಾರಕ. ಅವನ ಜಗತ್ತು ಅವನದೇ ಸೃಷ್ಟಿಯಾದ ಪಂಚಮಹಾಭೂತಗಳಿಂದಾಗಿದೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ವೇದಗಳು ಅವ್ಯಕ್ತರೂಪಿ ಭಗವಂತನನ್ನು ತಿಳಿಸಿಕೊಡುತ್ತದೆ, ಅಂದರೆ ಗೂಢವಾಗಿರುವವನು. ಯಾವುದು ತಾನು ಇದ್ದು ಕಾಣಿಸಿಕೊಳ್ಳುವುದಿಲ್ಲವೋ ಅದೇ ಭಗವತ್ ಶಕ್ತಿ. ಆ ದಿವ್ಯ ಶಕ್ತಿಯಿಂದಲೇ ಪ್ರಕೃತಿ, ಮಹತ್ತು, ಅಹಂಕಾರಗಳು ಮತ್ತು ಮನಸ್ಸು. ಆ ಪರಬ್ರಹ್ಮ ವಸ್ತು ಅವನೇ ಶ್ರೀಮನ್ನಾರಾಯಣ. ಅವನೇ ಜಗತ್ತನ್ನು ಚಾಲನೆಯಲ್ಲಿ ಇಟ್ಟಿರುವ ವಾಸುದೇವನು. ಅವನೇ ಕಾಲ, ಭೂತ, ವರ್ತಮಾನ, ಭವಿಷ್ಯ. ಅವನೇ ಕಾರಣತ್ರಯ, ಸೃಷ್ಟಿ, ಸ್ಥಿತಿ, ಲಯ. ಅವನೇ ಫಲತ್ರಯ, ಸುಖ, ದುಃಖ, ಮೋಕ್ಷ. ಶ್ರೀಕೃಷ್ಣ ಪರವಾಸುದೇವ ವಿಶ್ವರೂಪ ಧಾರಣೆ ಮಾಡಿದಾಗ ಅವ್ಯಕ್ತ ರೂಪವನ್ನು ತನ್ನ ಭಕ್ತ ಅರ್ಜುನನಿಗೆ ವ್ಯಕ್ತಗೊಳಿಸಿದ. ಅರ್ಜುನ ಅವನ ವಿಶ್ವರೂಪವನ್ನು ನೋಡಿ ಭ್ರಮಿಸಿ ಹೋದ. ನಮ್ಮ ಸ್ಥಿತಿಯೂ ಅದೇ. ಶ್ರೀಮನ್ನಾರಾಯಣನ ಅವ್ಯಕ್ತ ರೂಪ ನಮಗೆ ಅರ್ಥವಾಗುವುದಿಲ್ಲ. ಪರಿಮಿತಿಯಲ್ಲಿರುವ ನಮ್ಮ ಬುದ್ಧಿ, ಮನಸ್ಸು, ಇಂದ್ರಿಯಗಳಿಗೆ ಅವನ ವ್ಯಾಪ್ತಿ ತುಂಬ ದೊಡ್ಡದು. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ಎಂಬಂತೆ ಜ್ಞಾನಿಯಾದವನು ನನ್ನನ್ನು ಎಲ್ಲದರಲ್ಲಿ ನೋಡುತ್ತಾನೆ, ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾನೆ ಎನ್ನುತ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಛಾಂದೋಗ್ಯೋಪನಿಷತ್ತಿನಲ್ಲಿ ಗುರುವು ಶಿಷ್ಯನಿಗೆ ಆಲದ ಮರ ಬೀಜ ತೋರಿಸಿ ಬ್ರಹ್ಮನನ್ನು ವಿವರಿಸುತ್ತಾನೆ. ಆ ಶಿಷ್ಯನಿಗೆ ಆಲದ ಮರದ ಪುಟ್ಟ ಬೀಜವನ್ನು ನೋಡಿದರೆ ಅದನ್ನು ಸೀಳಿದಾಗಲೂ ಅದರೊಳಗೆ ಅಷ್ಟು ಭಾರೀ ಮರದ ಚೈತನ್ಯ ಅಡಗಿದೆ ಎಂದು ತಿಳಿಯುವುದಿಲ್ಲ. ಆಗ ಗುರುವು ಅದನ್ನಿಟ್ಟುಕೊಂಡು ಸೃಷ್ಟಿ, ಸ್ಥಿತಿ, ಲಯಗಳನ್ನು ವಿವರಿಸುತ್ತಾನೆ. ಬೀಜದ ವಿಕಾಸವೇ ವೃಕ್ಷ, ಬ್ರಹ್ಮದ ವಿಕಾಸವೇ ಜಗತ್ತು. ಜಗತ್ತೆಂಬ ವೃಕ್ಷದ ಚೈತನ್ಯವೇ ಶ್ರೀಮನ್ನಾರಾಯಣನು. ಭೌತಿಕ ಜಗತ್ತಿನ ವಸ್ತುಗಳಾದ ವಿಷಯ ಪಂಚಕಗಳಾದ ರೂಪ, ಸ್ಪರ್ಶ, ರಸ, ಶಬ್ದ, ಗಂಧ ಇವು ಯಾವುದೂ ಬೀಜದಲ್ಲಿ ಕಾಣುವುದಿಲ್ಲ. ಬೀಜ ಮಣ್ಣಿನಲ್ಲಿ ಬಿದ್ದಾಗ, ಮಳೆ ಸೋಕಿದಾಗ, ಗಾಳಿ ಬೆಳಕುಗಳು ಆವರಿಸಿದಾಗ ಬೀಜ ಚಿಗುರಾಗಿ, ಕಾಂಡವಾಗಿ, ಕೊಂಬೆಯಾಗಿ, ರೆಂಬೆಯಾಗಿ, ಎಲೆಯಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ಕಂಗೊಳಿಸುತ್ತದೆ. ಯಾವುದೂ ಶಾಶ್ವತವಲ್ಲ, ಆದರೆ ಎಲ್ಲವೂ ನಿತ್ಯ, ಅವಿನಾಶಿ. ಎಲೆಗಳು ಹಣ್ಣಾಗುತ್ತವೆ, ಉದುರುತ್ತವೆ. ಕೊಂಬೆ, ರೆಂಬೆ, ಹಣ್ಣು, ಕಾಯಿಗಳು ಒಂದು ಹುಟ್ಟುತ್ತಿರುತ್ತದೆ, ಇನ್ನೊಂದು ಸಾಯುತ್ತಿರುತ್ತದೆ. ಕಡೆಗೆ ಮರವೂ ಒಂದು ದಿನ ಸಾಯುತ್ತದೆ, ಆದರೆ ಸಾವು ಮತ್ತೆ ಹುಟ್ಟುತ್ತದೆ. ಮರ ಹೋದರೂ ಅದರ ಚೈತನ್ಯ ಬೀಜದಲ್ಲಿ ಅಡಗಿರುತ್ತದೆ, ಆದ್ದರಿಂದ ಅದು ಮತ್ತೆ ಹುಟ್ಟುತ್ತದೆ. ಹೀಗೆ ಜಗತ್ತೆಂಬ ವೃಕ್ಷವು ನಿರಂತರ ಹುಟ್ಟು, ಬದುಕು, ಸಾವಿನ ಚಕ್ರದಲ್ಲಿ ಚಾಲನೆಯಲ್ಲಿ ಇರುತ್ತದೆ. ಈ ಜಗತ್ತಿನಲ್ಲಿ ಕೋಟಿ ಕೋಟಿ ವಸ್ತುಗಳಿವೆ, ಒಂದರಂತಿಲ್ಲ ಇನ್ನೊಂದು. ಅಷ್ಟೊಂದು ವೈವಿಧ್ಯ. ಎಲ್ಲ ಚೇತನಗಳೂ ಹುಲ್ಲು, ಮರ, ಗಿಡ, ಬಳ್ಳಿ, ಎಲೆ, ಚಿಗುರು, ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯ, ದೇವಲೋಕಗಳು, ಬ್ರಹ್ಮಲೋಕ ಎಲ್ಲವೂ ಹುಟ್ಟುತ್ತಿರುತ್ತದೆ, ಸಾಯುತ್ತಿರುತ್ತದೆ. ಬದುಕಿನ ಅದ್ಭುತ ಚೈತನ್ಯವನ್ನು ಪ್ರದರ್ಶಿಸಿ ಒಂದಲ್ಲ ಒಂದು ದಿನ ಕಣ್ಮರೆಯಾಗುತ್ತವೆ. ಇದಕ್ಕೆಲ್ಲ ಕಾರಣಭೂತನಾದ ವ್ಯಕ್ತರೂಪದ ಶ್ರೀಮನ್ನಾರಾಯಣನನ್ನು ನಮ್ಮ ಕಣ್ಣುಗಳಿಗೆ ಗೋಚರನಾಗಿ ಮನಸ್ಸು, ಬುದ್ಧಿ, ವಾಕುಗಳಿಗೆ ಸಿಗುವಂಥವನಾದ
ಸುಂದರ ಸಗುಣ ಸಾಕಾರ ರೂಪಿ ಭಗವಂತನನ್ನು, ಅಂದರೆ ಶ್ರೀರಂಗನಾಥನನ್ನು, ಪವಿತ್ರವಾದ ಅವನ ಪಾದಗಳನ್ನು ಧರಿಸಿರುವ ಪಾದುಕೆಯನ್ನು ಆಶ್ರಯಿಸುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ವೇದಗಳಲ್ಲಿ ತಿಳಿಸಿರುವ ಏಕಮೇವ ಪರಬ್ರಹ್ಮನ ಅವ್ಯಕ್ತ ರೂಪವನ್ನು ಇತಿಹಾಸ ಪುರಾಣಗಳು ವ್ಯಕ್ತಗೊಳಿಸುತ್ತವೆ. ಕಣ್ಣಿಗೆ ಕಾಣದ, ಮನಸ್ಸು ಅರಿಯದ, ಬುದ್ಧಿಗೆ ಎಟುಕದ, ಹೃದಯ ತಲುಪದ ದೈವವನ್ನು ಮಹಾಭಾರತ, ರಾಮಾಯಣ, ಪುರಾಣಗಳು ತೋರಿಸಿಕೊಡುತ್ತವೆ. ಕೈಗೆಟುಕದ ಪರಬ್ರಹ್ಮ ವಸ್ತುವು ಶ್ರೀರಾಮನಾಗಿ, ಶ್ರೀಕೃಷ್ಣನಾಗಿ ಅವತರಿಸಿ ನಮ್ಮ ಗೊಂದಲವನ್ನು ಪರಿಹರಿಸುತ್ತದೆ. ಮಹಾಭಾರತವನ್ನು ಜರಡಿ ಹಿಡಿದು ನೋಡಿದಾಗ ಶ್ರೀ ವಿಷ್ಣು ಸಹಸ್ರನಾಮ, ಶ್ರೀ ಭಗವದ್ಗೀತಾ ಎಂಬ 2 ಅನರ್ಘ್ಯ ರತ್ನಗಳು ದೊರೆಯುತ್ತವೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಶರಶಯ್ಯೆಯ ಮೇಲೆ ಮಲಗಿದ್ದ ಭೀಷ್ಮ ಪಿತಾಮಹನನ್ನು ಮೊಮ್ಮಗನಾದ ಯುಧಿಷ್ಠಿರನು 6 ಪ್ರಶ್ನೆಗಳನ್ನು ಕೇಳುತ್ತಾನೆ. ಬದುಕಿನ ತತ್ವ, ಹಿತ, ಪುರುಷಾರ್ಥಗಳೆಂಬ 3 ವಿಷಯಗಳು ಆ ಪ್ರಶ್ನೆಗಳಲ್ಲಿ ಅಡಕವಾಗಿವೆ. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಹ ಪ್ರಾಪ್ನುಯರ್ಮಾನವಾಶುಭಂ ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಮತಃ ಕಿಂಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಅಂದರೆ ಪ್ರಪಂಚದಲ್ಲಿ ಯಾರು ಅತ್ಯಂತ ಶ್ರೇಷ್ಠನಾದ ದೈವ? ಎಲ್ಲರಿಗೂ ಒಬ್ಬನೇ ಆಶ್ರಯದಾತನು ಯಾರು? ಯಾರನ್ನು ಸ್ತುತಿಸುವುದರಿಂದ ಮನುಷ್ಯನು ಶಾಂತಿ ಸಮೃದ್ಧಿಗಳನ್ನು ಪಡೆಯಬಹುದು? ಯಾರನ್ನು ಪೂಜೆ ಮಾಡುವ ಮೂಲಕ ಶುಭ ಉಂಟಾಗುವುದು? ಶ್ರೇಷ್ಠವಾದ ಧರ್ಮ ಯಾವುದು? ಯಾರ ಜಪ ಮಾಡುವುದರ ಮೂಲಕ ಸಂಸಾರ ಬಂಧನಗಳನ್ನು ಮೀರಿ ಹೋಗಬಹುದು ಎಂದು ಕೇಳುತ್ತಾನೆ ಯುಧಿಷ್ಠಿರ. ಪಿತಾಮಹ ಭೀಷ್ಮನು ಅನೇಕ ಶ್ಲೋಕಗಳಲ್ಲಿ ಉತ್ತರ ನೀಡಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವೇ, ಭಗವನ್ನಾಮದ ಜಪವೇ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುವುದು ಎನ್ನುತ್ತಾನೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿಸಿರುವ ಶ್ರೀ ಮಹಾವಿಷ್ಣುವೇ ವಸುದೇವ ದೇವಕಿಯರ ಮಗನಾಗಿ ಜನ್ಮ ತಳೆದು ಪುಟ್ಟಕಂದ ಅವರುಗಳಿಗೆ ಸಾಕ್ಷಾತ್ ಶ್ರೀಮನ್ನಾರಾಯಣನಾಗಿಯೇ ಕಾಣಿಸಿಕೊಂಡದ್ದನ್ನು ಶ್ರೀಮದ್ ಭಾಗವತ ಅದ್ಭುತವಾಗಿ ವರ್ಣಿಸುತ್ತದೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮೀಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲಂ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚ್ಯಂಗದ ಕಂಕಣಾಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಕಮಲದಂತಿರುವ ಕಣ್ಣುಳ್ಳವನು, 4 ತೋಳುಳ್ಳವನು, ಶಂಖ, ಗದೆ, ಚಕ್ರ ಎಂಬ ಆಯುಧಗಳನ್ನು ಧರಿಸಿರುವವನು, ಶ್ರೀವತ್ಸವೆಂಬ ಗುರುತುಳ್ಳವನು, ಕಂಠದಲ್ಲಿ ಹೊಳೆಯುತ್ತಿರುವ ಕೌಸ್ತುಭ ಮಣಿಯುಳ್ಳವನು, ಪೀತಾಂಬರಧಾರಿಯು, ದಟ್ಟವಾದ ಮೋಡದಂತೆ ನೀಲ ಬಣ್ಣವುಳ್ಳ ದೇಹಕಾಂತಿಯುಳ್ಳವನು, ಅಮೂಲ್ಯವಾದ ವೈಡೂರ್ಯ ಮಣಿಗಳಿಂದ ಪೋಣಿಸಲ್ಪಟ್ಟ ಕಿರೀಟ ಕಾಂತಿಯೊಂದಿಗೆ ಬೆರೆತಿರುವ ಸಾವಿರಾರು ಮುಂಗುರುಳುಗಳಿಂದ ಅಲಂಕೃತನು, ಉತ್ತಮವಾದ ಒಡ್ಯಾಣ, ಬಾಹುಪುರಿ ಬಳೆಗಳಿಂದ ಬೆಳಗುತ್ತಿರುವವನು ಆದ ಅದ್ಭುತ ಶಿಶುವನ್ನು ವಸುದೇವನು ಕಂಡನು ಎಂದು ವರ್ಣಿಸಿದೆ ಶ್ರೀಮದ್ ಭಾಗವತ. ಆಗ ವಾಸುದೇವನು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾ, ಹೇ ಶ್ರೀಮನ್ನಾರಾಯಣನೇ, ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವನು, ವಿಶ್ವಸ್ವರೂಪನು, ವಿಶ್ವಾತ್ಮನು, ವಿಶ್ವವ್ಯಾಪಿಯು, ವಿಶ್ವರಕ್ಷಕನು, ವಿಶ್ವಲಯಕರ್ತನು ಆದ ನೀನು 3 ಲೋಕಗಳ ರಕ್ಷಣೆಗಾಗಿ ನಿನ್ನ ಮಾಯಾಶಕ್ತಿಯಿಂದ ಸೃಷ್ಟಿಗಾಗಿ, ರಕ್ಷಣೆಗಾಗಿ, ಲಯಕ್ಕಾಗಿ ಈ ಲೋಕವನ್ನು ಕಾಪಾಡಲು ನನ್ನ ಮನೆಯಲ್ಲಿ ಅವತಾರ ಹೊಂದಿರುವೆ ಎಂದನು. ನಂತರ ದೇವಕಿಯು ಯಾವ ನಿನ್ನ ರೂಪವನ್ನು ವ್ಯಕ್ತವಲ್ಲದೆಂದು, ಜಗತ್ತಿಗೆ ಮೂಲ ಕಾರಣನೆಂದು, ನಿರ್ವಿಕಾರನೆಂದು, ನಿರ್ಗುಣನೆಂದು, ನಿರಾಕಾರನೆಂದು, ನಿಷ್ಕ್ರಿಯವೆಂದು, ಜ್ಯೋತಿರೂಪವೆಂದು ಹೇಳುವರೋ ಅಂತಹ ಆಧ್ಯಾತ್ಮ ದೀಪರೂಪನಾದ ನೀನು ಸಾಕ್ಷಾತ್ ಮಹಾವಿಷ್ಣುವೇ ನನ್ನ ಮನೆಗೆ ಜ್ಯೋತಿಯಾಗಿ ಬಂದಿದ್ದೀಯಾ. ಯಾರಿಗೂ ಕಾಣಿಸಿಕೊಳ್ಳದೆಯೇ ಎಲ್ಲರಿಗೂ ನೀನು ಬಂಧುವಾಗಿದ್ದೀಯಾ ಎಂಬ ಅದ್ಭುತ ಮಾತುಗಳನ್ನು ಹೇಳುತ್ತಾಳೆ ದೇವಕಿ. ನಿನ್ನಿಂದಲೇ ಜಗತ್ತು ಚಲಿಸುವುದು. ನಿಮಿಷದಿಂದ ಹಿಡಿದು ಸಂವತ್ಸರದವರೆಗಿನ ಆಚಿನ ಅನಂತ ಕಾಲದವರೆಗೂ ಕಾಲನು ನೀನೇ. ನೀನೇ ಜಗದೀಶ್ವರ, ನೀನೇ ಬಾಳಿನ ಬೆಳಕು, ನಿನಗೆ ನಾನು ಶರಣು ಹೊಂದುತ್ತೇನೆ ಎಂದಿದ್ದಾಳೆ. ಮರುಕ್ಷಣದಲ್ಲೇ ತಾಯಿಯಾಗಿ ವಾತ್ಸಲ್ಯ ಉಕ್ಕಿ ಹರಿದು, ಕಂದ, ನಿನ್ನ ಈ ರೂಪವನ್ನು ಮರೆಮಾಡಿಕೊ, ಕಂಸ ನೋಡಿದರೆ ಕೊಂದು ಬಿಡುತ್ತಾನೆ ಎನ್ನುತ್ತಾಳೆ. ನನಗೆ ಹೆದರಿಕೆಯಾಗುತ್ತಿದೆ, ನಿನ್ನ ಈ ಲೋಕಾತೀತವಾದ ದಿವ್ಯ ರೂಪವನ್ನು ಅಡಗಿಸಿಕೊಂಡು ಬಿಡು ಎನ್ನುತ್ತಾಳೆ. ಮುಂದೆಯೂ ಸಹ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ವಿಶ್ವರೂಪ ತೋರಿದಾಗ ಅರ್ಜುನನು ಬ್ರಹ್ಮಾಂಡಗಳ ಸಕಲ ಚರಾಚರ ವಸ್ತುಗಳೂ ಅವನ ಗುಹೆಯಂತಿರುವ ಬಾಯನ್ನು ಹೊಕ್ಕು ಮಾಯವಾಗುತ್ತಿರುವುದನ್ನು ಕಂಡು ಭಯಭೀತನಾಗಿ, ಕೃಷ್ಣ, ನೀನು ಮೊದಲಿನ ರೂಪಕ್ಕೆ ಬಾ,
ನನಗೆ ಭಯವಾಗುತ್ತಿದೆ ಎನ್ನುತ್ತಾನೆ. ಭಗವಂತನನ್ನು ನಾವು ಅವ್ಯಕ್ತನನ್ನಾಗಿಯೂ ವಿಶ್ವರೂಪಿಯನ್ನಾಗಿಯೂ ಕಾಣುವುದು, ಆರಾಧಿಸುವುದು ಕಷ್ಟ. ಇತಿಹಾಸ ಪುರಾಣಗಳ ಮೂಲಕ ಆ ವೇದಗಳು ತಿಳಿಸಿರುವ ಏಕಮೇವ ಪರಬ್ರಹ್ಮನು ಶ್ರೀರಾಮನಾಗಿ ಶ್ರೀಕೃಷ್ಣನಾಗಿ ಹಿತವಾಗಿ ಮೈದೋರಿದಾಗ ಶರಣಾಗತಿ ಅತ್ಯಂತ ಸುಲಭವಾಗುತ್ತದೆ. ಆದ್ದರಿಂದ ಶ್ರೀ ವೇದಾಂತ ದೇಶಿಕರು ಪಾದುಕೆಯೇ, ಗುರುವರ್ಯರೇ, ಸೃಷ್ಟಿ ಸ್ಥಿತಿ ಲಯಕಾರಿಯಾದ ಭಗವಂತ ನಮಗೆ ಎಟುಕುವುದಿಲ್ಲ. ನಿಮ್ಮ ಪಾದದಡಿ ತಲೆಯಿಟ್ಟು ನಿಮ್ಮನ್ನು ಆಶ್ರಯಿಸುತ್ತೇವೆ. ನೀವೇ ಭಗವಂತನ ಕೃಪೆ ದೊರಕಿಸಿಕೊಡಿ ಎಂದಿದ್ದಾರೆ. ಆಚಾರ್ಯರ ಕೃಪೆ ಎಂಥದ್ದು ಎಂಬುದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ ಕೇಳಿ. ಒಬ್ಬ ಬ್ರಾಹ್ಮಣನಿದ್ದ. ಅವನಿಗೆ ಗಂಡು ಮಗ ಹುಟ್ಟಿದ್ದ. ಆ ಸಂಭ್ರಮದಲ್ಲಿ ಅವನೊಂದು ಯಾಗ ಆಚರಿಸಿದ. ಆ ಯಾಗಕ್ಕೆ ವೇದವಿದ್ಯಾ ಪಾರಂಗತರಾದ ಆಚಾರ್ಯರುಗಳನ್ನು, ಗಾಯತ್ರಿ ಮಂತ್ರ ಸಿದ್ಧಿಯಾದ ಅನೇಕ ಬ್ರಾಹ್ಮಣೋತ್ತಮರನ್ನು ಕರೆದಿದ್ದನು. ಯಾಗವೆಲ್ಲ ಮುಗಿಯಿತು. ಆಚಾರ್ಯರುಗಳು, ಬ್ರಾಹ್ಮಣರು ಎಲ್ಲರೂ ಸಾಲಾಗಿ ಊಟಕ್ಕೆ ಕುಳಿತಿದ್ದರು. ಗಂಡ ಹೆಂಡತಿ ಮಗುವಿನ ಜೊತೆ ಆಶೀರ್ವಾದ ಪಡೆಯಬೇಕಾಗಿತ್ತು. ಮಗುವಿಗೆ ಹಾಲೂಡಿಸಿ ಕರೆದುಕೊಂಡು ಬರಲು ಆ ತಾಯಿ ಕೋಣೆಯ ಒಳಗೆ ಹೋದಳು. ನೋಡಿದರೆ ತೊಟ್ಟಿಲಿನಲ್ಲಿ ಮಗು ಕೊನೆಯ ಉಸಿರು ಎಳೆದಿತ್ತು. ತಾಯಿಗೆ ದಿಕ್ಕೇ ತೋಚಲಿಲ್ಲ. ದಿಗ್ಭ್ರಾಂತಳಾಗಿ ಜ್ಞಾನವಿಲ್ಲದೆ ಬಿದ್ದು ಹೋದಳು. ಹೊರಗಿನಿಂದ ಎಲ್ಲರಿಗೂ ಊಟಕ್ಕೆ ಹೊತ್ತಾಯಿತೆಂದು ವೇದವಿದರನ್ನು ಊಟಕ್ಕೆ ಕಾಯಿಸಬಾರದೆಂದು ಒಂದೇ ಸಮನೆ ಅವಳನ್ನು ಕೂಗುತ್ತಿದ್ದರು. ಏನೂ ತೋಚದೆ ಅವಳು ಸುಮ್ಮನೆ ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ಹೊರಗೆ ಬಂದಳು. ಒಬ್ಬೊಬ್ಬರಿಗಾಗಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುತ್ತಾ ಬಂದಳು. ಪ್ರತಿಯೊಬ್ಬರೂ ಅವಳಿಗೆ ದೀರ್ಘ ಸುಮಂಗಲಿ ಭವ ಎಂದರು. ಮಗುವಿಗೆ ಆಯುಷ್ಮಾನ್ ಭವ ಎಂದು ಹೇಳುತ್ತಿದ್ದರು. ಸತ್ತ ಮಗುವನ್ನು ಮಡಿಲಿನಲ್ಲಿ ಕಟ್ಟಿಕೊಂಡು ತಾಯಿ ತನಗರಿವಿಲ್ಲದಂತೆಯೇ, ಮೈಮೇಲೆ ಜ್ಞಾನವಿಲ್ಲದಂತೆ, ಯಂತ್ರದಂತೆ ದಿಗ್ಭ್ರಮೆಯಿಂದ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗುತ್ತಿದ್ದಳು. ಎಲ್ಲರೂ ಮಗುವಿನ ತಲೆಯ ಮೇಲೆ, ದೇಹದ ಮೇಲೆ ಅಕ್ಷತೆ ಕಾಳು ಹಾಕಿದರು. ಆಶೀರ್ವಾದ ಹೇಳುತ್ತಿದ್ದರು. ವೇದಮಾತೆ ಗಾಯತ್ರಿ ಎಲ್ಲರ ಆಶೀರ್ವಾದ ಸಿಕ್ಕಿತ್ತು ಮಗುವಿಗೆ. ಎಲ್ಲರಿಗೂ ನಮಸ್ಕಾರ ಮಾಡಿದೊಡನೆ ಅವಳು ಅಳುತ್ತಾ ಮಗುವನ್ನು ಅಪ್ಪಿಕೊಂಡು ಒಳಗೆ ಹೋದಳು. ಏನಾಶ್ಚರ್ಯ! ಮಗು ಮೆಲ್ಲನೆ ಕೈಕಾಲು ಆಡಿಸುತ್ತಿದೆ. ನಿಧಾನವಾಗಿ ಕಣ್ಣು ತೆರೆಯುತ್ತಿದೆ. ಭಗವಂತನ ಕೃಪೆ ದೊರಕಿಸಿಕೊಟ್ಟ ಗುರುವೃಂದಕ್ಕೆ ಆ ತಾಯಿ ಮನಸ್ಸಿನಲ್ಲೇ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮಗುವನ್ನು ಮುದ್ದಾಡಿ ಎದೆಗಪ್ಪಿಕೊಂಡಳು. ರಂಗನಾಥನ ಕೃಪೆಗೆ ಪಾತ್ರರಾಗಲು ಆಚಾರ್ಯರನ್ನು ಆಶ್ರಯಿಸಿ ಎಂದು ತಿಳಿಸಿಕೊಟ್ಟಿದ್ದಾರೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಬೀಜ ರೂಪದಲ್ಲಿ ಅವ್ಯಕ್ತವಾಗಿರುವ ಚೈತನ್ಯಕ್ಕಿಂತ ವೃಕ್ಷರೂಪದಲ್ಲಿ ವ್ಯಕ್ತವಾಗಿರುವ ಮರದ ಕೊಂಬೆ, ರೆಂಬೆಗಳಲ್ಲಿ, ಚಿಗುರುಗಳಲ್ಲಿ, ಹಸಿರು ಎಲೆ, ಹೂವು, ಕಾಯಿ, ಹಣ್ಣುಗಳಲ್ಲಿ ನಮಗೆ ಹೆಚ್ಚು ಸಂತೋಷ ಸಿಗುತ್ತದೆ. ವೇದಗಳು ತೋರಿಸಿಕೊಡುವುದು ಬೀಜರೂಪಿ ಪರಬ್ರಹ್ಮನನ್ನು. ಇತಿಹಾಸ ಪುರಾಣಗಳು ತೋರಿಸಿಕೊಡುವುದು ಮನಸ್ಸಿಗೆ ಮುದ ಕೊಡುವ ಶ್ರೀರಾಮ ಶ್ರೀಕೃಷ್ಣ ರೂಪಿ ಪರಬ್ರಹ್ಮನನ್ನು. ಆಂಡಾಳ್ ತನ್ನ ಪಾಶುರದಲ್ಲಿ ಶ್ರೀರಾಮನನ್ನು ಮನತ್ತು ಕಿನಿಯಾನೈ ಎಂದಿದ್ದಾಳೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.